ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನ್ ತಪ್ಪು ಮಾಡಿದೀನಿ? ಒಳ್ಳೆಯವರೆಲ್ಲ ಚೆನ್ನಾಗಿರ್ಬೇಕು, ಕೆಟ್ಟವರೆಲ್ಲ ಸತ್ತ ಬಿಡ್ಬೇಕು. ನೀನ್ ಒಳ್ಳೆಯವನು, ಆರಾಮಾಗಿರು, ಆರಾಮ ನಿದ್ದೆ ಮಾಡು. ಇಷ್ಟೊತ್ತು ಏನು ನೋಡಿದ್ರಿ ನೀವು, ಇದ್ರ ಸ್ಟೋರಿನ ಫುಲ್ ಡೀಟೇಲ್ ಆಗಿ ಮುಂದೆ ವಿಡಿಯೋದಾಗ ತೋರಿಸ್ತೀನಿ ರೀ. ಓಕೆ 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 ಓಕೆ. ಇವತ್ತು ಸಂಡೇ ಇರೋದ್ರಿಂದ ನಾನು ನಮ್ಮ ಬಾಸು ಕೂಡಿ ಜಲ್ದಿನ ಟ್ರಾನ್ಸ್ಪೋರ್ಟ್ಗೆ ಬಂದ್ಬಿಡ್ತೀವಿ ದುಡಿಬೇಕಂತ ಹೇಳಿ. ಇವನು ನಮ್ಮ ನಸೀಬ್ ಗಾಂಡು ಇದ್ರ ಪಾಂಡವರ ಏನು ಮಾಡ್ತಾನೆ ಹೇಳ್ರಿ. ಆಗಿದ್ದ ಅಲ್ಲಿ ಅಂತ ಹೇಳಿ ಟೈರ್ ಎಲ್ಲ ಬಿಚ್ಕೋಬೇಕಂತ ಹೇಳಿ ಟೈರ್ ಬಿಚ್ಚಾಗುತ್ತೀನಿ ರೀ. ಟೈರ್ ಬಿಚ್ಕೊಂಡು ಪಂಚರ್ ಅಂಗಡಿಗೆ ಹೋದ್ರೆ ಅಣ್ಣ ಲೇಟಾಗಿ ಬಂದ. ಯಾಕಪ್ಪ ಅಂದ್ರೆ ಮುಂಜಾನೆ 8 ಗಂಟೆಗೆ ಇನ್ನೂ ಅಂಗಡಿನ ತೆಗ್ದಿದ್ದಿಲ್ಲ. 8 ಗಂಟೆಗೆ ಅಣ್ಣನ ಮನೆಗೆ ಹೋಗಿ ಪಂಚರ್ ತಿದ್ದು ಕೊಡು ಅಂತೇಳಿ ಬೆನ್ನು ಹತ್ತಿದ್ದಕ್ಕೆ ಅಣ್ಣ ಜಲ್ದಿ ಬಂದು ಪಂಚರ್ ತಿದ್ದಾಗುತ್ತಾನೆ ರೀ. ಇಂಥ ಥಂಡಿ ಒಳಗೂ ನಮ್ಮ ಅಂಬಾರಿದ ಟ್ಯೂಬ್ ಏನೈತೆ ಅಣ್ಣ ಜಳಕ ಮಾಡ್ಸಾಗುತ್ತಾನ. ಎಲ್ಲಿ ಏನಾಗೈತೆ ಅಂತೇಳಿ ನೋಡಿ ಕ್ಯಾಶಿ ಅದಕ್ಕೊಂದು ಸ್ವಲ್ಪ ಮಲಾಮ್ ಹಚ್ಚೇನ್ರಿ. ಮುಂಜಾನೆದ್ದೆ ಸ್ವಲ್ಪ ಬೆಳ್ಳಗಾಗಲಿ ಅಂತೇಳಿ, ಕರ್ರಗೈತಲ್ಲ ಬೆಳ್ಳಗಾಗಲಿ ಅಂತೇಳಿ ಮಲಾಮ್ ಹಚ್ಚಿ ಕುಟ್ಟಿದ. ಅದಕ್ಕೆ ಒಂದು ಸ್ವಲ್ಪ ಕುಟ್ಟಿ ಕ್ಯಾಶಿ ರೆಡಿ ಮಾಡಿಕೊಟ್ಟ. ನಾನು ಟೈರ್ ಎಲ್ಲ ಫಿಟ್ ಮಾಡಿಕೊಂಡು ಸೀದಾ ತೊಗೊಂಬಂದು ಲೋಡ್ ಮಾಡೋಕೆ ನಿಂದ್ರಿಸ್ಬಿಡ್ತೀನಿ ರೀ ಗಾಡಿನ. ಯಾಕಂದ್ರೆ ತುಂಬ ಲೇಟ್ ಆಗಿಬಿಟ್ಟಿತ್ತು, ನಮ್ಮ ಗಾಡಿ ಟ್ರಾನ್ಸ್ಪೋರ್ಟ್ದು ಬಂದು ನಿಂತಿತ್ತು. ಸೀದಾ ಬಂದ ತಕ್ಷಣ ಇವತ್ತು ಬರೀ ಹಿಟ್ಟು ಬಂದೈತೆ ರೀ, ಕಾರ್ನ್ಫ್ಲವರ್ ಹಿಟ್ಟು. ಅದನ್ನ ಗಾಡಿಗೆ ಲೋಡ್ ಮಾಡ್ಕೊಳತ್ತೀನಿ. ನಮ್ಮ ಬಾಸ್ಗೆ ಈ ಥರ ಒಂದು 5 ನಿಮಿಷ ನನ್ನ ಜೊತೆ ದಿನ ಆಟ ಆಡಲಿಲ್ಲ ಅಂದ್ರೆ ಮನಸ್ಸಿಗೆ ನೆಮ್ಮದಿನೇ ಇರಂಗಿಲ್ಲ ರೀ. ಇವತ್ತು ಪಾರ್ಸಲ್ ಸ್ವಲ್ಪ ಇರೋದ್ರಿಂದ ಜಲ್ದಿ ಹೋಗಿ ಅನ್ಲೋಡ್ ಮಾಡಿಕೊಂಡು ಸೀದಾ ಬರೋವಾಗ ಡೀಸೆಲ್ ಖಾಲಿಯಾಗಿತ್ತು. ಹಂಗೆ ಡೀಸೆಲ್ ಹಾಕ್ಕೊಂಡು ಇಬ್ಬರು ಕೂಡಿ ಮನೆಗೆ ಬಂದ್ವಿ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.